ಕರ್ನಾಟಕದಲ್ಲೂ ಕೂಡ ಶಿಂದೆ ಮಾಡಲ್ ಆಪರೇಷನ್ ನಡೆಯುತ್ತೆ, ನಮ್ಮ ಕೈಲಾದ ನೀಡ್ತೀವಿ, ನೆರವು ನೀಡ್ತೀವಿ ಅಂತ. ಹೌದಾ? ಪ್ಲಾನ್ ಇದೆಯಾ? ಇದ್ಯಾವುದು ಮಾಡೋ ಅಂತ ಏನು ಅವಶ್ಯಕತೆ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಅವರಲ್ಲಿ ಜಗಳ, ನಾನು ಮುಖ್ಯಮಂತ್ರಿ ನಾನು ಅಂತ ಪೈಪೋಟಿ. ಇವತ್ತೇನು ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರಲ್ಲಾಗಲಿ ಸಿದ್ದರಾಮಯ್ಯನವರ ಮಧ್ಯೆ ಭಾಳ ಒಂದು ದೊಡ್ಡ ಸಂಘರ್ಷ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಕೆಲವು ಕಾಲಕ್ಕೆ ಮಾತ್ರ ಅದು ಬೂದಿ ಮುಚ್ಚಿದ ಕೆಂಡವಾಗಿತ್ತು ಹೊರತು, ಆದರೆ ಪ್ರತಿನಿತ್ಯ ಪ್ರತಿದಿನ ಆ ಗುಂಪುಗಾರಿಕೆ, ಯಾರು ಮುಖ್ಯಮಂತ್ರಿ, ನಾನು ಮುಖ್ಯಮಂತ್ರಿ, ನಾನು ಉಪಮುಖ್ಯಮಂತ್ರಿ, ನಾನು ಮಂತ್ರಿ ಅಂತ ಈ ಜಗಳ ನಡೀತಾನೆ ಬಂದಿದೆ. ಅಭಿವೃದ್ಧಿ ಆಗ್ತಿಲ್ಲ, ವರ್ಗಾವಣೆ ದಂಧೆ, ಈ ರೀತಿ ಅಪಸರ ಪ್ರತಿನಿತ್ಯ ಅವರ ಪಕ್ಷದ ಶಾಸಕರೇ ಪ್ರತಿನಿತ್ಯ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಸರ್ಕಾರಕ್ಕೆ ಉಳಿಗಾವಲಿಲ್ಲ, ಈ ಸರ್ಕಾರ ಉಳಿಯಲ್ಲ ಅಂತ ಸಾಮಾನ್ಯ ಮನುಷ್ಯನು ಹೇಳ್ತಿರೋಂಥ ಒಂದು ಮಾತಾಗಿದೆ. ಹಾಗಾಗಿ ನಾವೇನು ಇದಕ್ಕೆ ಹಸ್ತಕ್ಷೇಪ, ಭಾರತೀಯ ಜನತಾ ಪಾರ್ಟಿಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದ್ಯಾವುದು ಹಸ್ತಕ್ಷೇಪ ಮಾಡಲ್ಲ. ನಾವು ಪ್ರತಿಪಕ್ಷವಾಗಿ ಪರಿಣಾಮಕಾರಿಯಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ. ಅವರ ಒಳ ಜಗಳದಿಂದ, ಅವರ ಒಂದು ಕಿತ್ತಾಟ, ಅವರ ಅಧಿಕಾರದ ದಾಹದಿಂದ ಅವರೇ ಸ್ವತಃ ಅವ್ರ ಸರ್ಕಾರ ಬೀಳಬೇಕೇ ಹೊರತು ನಮ್ಮ ಪ್ರಯತ್ನ ಏನೂ ಬೇಕಿಲ್ಲ. ಇದಕ್ಕೆ ಲೋಕಸಭಾ ಚುನಾವಣೆ ಕಾಯ್ತಾ ಇದ್ರು, ಲೋಕಸಭಾ ಚುನಾವಣೆವರೆಗೂ ಎಲ್ಲ ಹೆಂಗೋ ಒಂದಾಗಿ ಒಟ್ಟಾಗಿರೋಣ ಅಂತ ಕಾಯ್ತಾ ಇದ್ರು. ಈಗ ಲೋಕಸಭಾ ಚುನಾವಣೆ ಆದಂಗೆ ಎಲ್ಲ ಕಾಲು ಮುರ್ಕೊಂಡು ಅವರೇ ಕುರ್ಚಿ ಬೀಳಿಸ್ಕೊಂಡು ಅವರೇ ಸರ್ಕಾರ ಪತನ ಅವರೇ ಮಾಡ್ಕೊಳ್ಳುತ್ತಾರೆ ಅಂತ ಅಭಿಪ್ರಾಯ. ನಾನು ಹೇಳ್ತಿಲ್ಲ, ಇಡೀ ನಾಡಿನಲ್ಲಿ, ಇಡೀ ದೇಶ ಉದ್ದಾಗಲದಲ್ಲಿ ಎಲ್ಲರೂ ಹೇಳುವಂಥ ಮಾತು, ಸ್ವತಃ ಕಾಂಗ್ರೆಸ್ ಪಕ್ಷದವರೇ ಹೇಳುವಂಥ ಮಾತು ಅಂತ ಹೇಳಿ. ಈಗ ಏಕನಾಥ್ ಶಿಂದೆ ಅವರು ಹೇಳೋ ಮಾತೇನು, ಅಲ್ಲಿ ಮಹಾರಾಷ್ಟ್ರದಲ್ಲೂ ಆಗಿದೆಯೇನು, ಅವ್ರವ್ರ ಒಳ ಜಗಳದಿಂದ ಸರ್ಕಾರ ಬೀಳುತ್ತೆ ಹೊರತು ನಮ್ಮ ಪ್ರಯತ್ನ ಏನಿಲ್ಲ. ಇವತ್ತು ಇಡೀ ದೇಶದಲ್ಲಿ ಇದೇ ಸುದ್ದಿ. ಅವ್ರ ಸರ್ಕಾರದಲ್ಲಿ ನೀವೇನು ಕೇಳ್ತಿರ್ತೀರ ಪ್ರತಿನಿತ್ಯ ಅವ್ರ ಜಗಳಗಳು, ನಾನು ಮುಖ್ಯಮಂತ್ರಿ, ನಾನು ಸ್ಪರ್ಧಿ ಅಂತ ಅವ್ರವ್ರೇ ಹೇಳ್ಕೊತಾರೆ. ನಾವೇನು ಹೇಳ್ತಾ ಇದ್ದೀವ, ನಾವು ಯಾವತ್ತೂ ಈ ಸರ್ಕಾರನ ಬೀಳಿಸುವಂಥ ನಾವು ಪ್ರಯತ್ನ ಮಾಡಲ್ಲ. ಅವ್ರ ಸರ್ಕಾರ ಅವರ ಪಾಪದ ಕೊಡೋದಿಂದ, ಅವರು ಮಾಡ್ಕೊಳ್ತಿರೋಂಥ ಸ್ವಯಂಕೃತ ಅಪರಾಧದಿಂದ, ಅವರ ಅಧಿಕಾರದ ದಾಹದಿಂದ, ಅವ್ರ ಅಧಿಕಾರಕ್ಕಾಗಿ ಗುದ್ದಾಟ, ಅವರಲ್ಲಾಗುವಂಥ ಸೆಣಸಾಟದಿಂದ ಅವ್ರ ಸರ್ಕಾರ ಪತನ ಆಗ್ತದೆ ಹೊರತು ನಾವೇನೂ ಮಾಡಬೇಕಾಗಿಲ್ಲ. ಅವರಲ್ಲಿ ಇರೋವಂಥ ಜಗಳದಿಂದ ಬೀಳುತ್ತೆ ಅನ್ನೋಂಥದ್ದು ಎಲ್ಲರ ಕೇಳ್ತಿರೋಂಥ ಮಾತು.